ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಗುಂಡನ ಕರ್ಕೊಬಂದಿದ್ದೀವಿ. ನಮ್ಮ ಗುಂಡನ್ಗೆ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ, ಹಾಸ್ಟೆಲ್ಗೆ ಹಾಕಿರೋ ಥರ ಇದೆ ಅಲ್ಲ. ಹಾಸ್ಟೆಲ್ಗೆ ಹಾಕಿದ್ರೆ ಮಕ್ಕಳನ್ನ ವಾರಕ್ಕೊಂದ್ಸರಿ ಕರ್ಕೊಂಡು ಬರೋದು ಇಲ್ಲ ನೋಡೋಕೆ ಹೋಗೋದು ಆಗಲ್ವಾ, ಆ ಥರ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ. ಪಾಪ ಇವತ್ತು ವ್ಯಾಕ್ಸಿನ್ ಹಾಕ್ಸಿದ್ದೀವಿ. ಸಪ್ಪಗಾಗ್ಬಿಟ್ಟಿದ್ದಾನೆ, ನಡೀತಾ ಇಲ್ಲ ಅವನು. ಇವತ್ತು ನಮ್ಮ ಪ್ರಿಯಾಂಕಾ, ನಮ್ಮ ಪೂಜಾ ಎಲ್ಲ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದವ್ರೆ. ಪಾಪ ಅದಕ್ಕೆ ಪೇಯ್ನ್ ಆಗ್ತೈತೋ ಏನೋ, ಮಲ್ಕೊಂಡೆ. ಅವನೇ ಚಳಿಗೆ ನಡುಕ್ತಾ ಇದ್ದಾನೆ. ಗುಂಡಾ ಗುಂಡಾ ನೋಡಿ, ಅವ್ನು ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಪಾಪ. ಅವನು ಫಸ್ಟ್ ವ್ಯಾಕ್ಸಿನ್ ಬೇರೆ, ಅಲ್ಲೇನೋ ಅವ್ನು ಗಲಾಟನೆ ಮಾಡಿಲ್ಲ. ವ್ಯಾಕ್ಸಿನ್ ಹಾಕ್ಸಿದ್ರೆ ಅದಕ್ಕೂ ನೋವಲ್ಲ. ನೋಡು ಹೆಂಗೆ ಸಪ್ಪಗೈತೆ ಗುಂಡಾ. ಗುಂಡಾ ಯಾಕೋ ಗುಂಡಾ, ಏನೋ ಆಗ್ತೈತೆ ನಿನಗೆ ಪಾಪ. ಮಲ್ಕೋ ಹೋಗ್ಲಿ. ಚಳಿಗೆ ನಡುಕ್ತಾ ಇದ್ದಾನೆ, ಅದಕ್ಕೆ ಬ್ರೆಶೀಟ್ ಹಾಕಿ ಮಲಗಿಸಿದ್ದೀವಿ. ಮಲ್ಕೋ. ಇದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಬ್ರೆಶೀಟ್ ಹಾಕು. ನೋಡಿ, ನಮ್ಮ ಗುಂಡನ್ಗೆ ಏನೋ ಇವತ್ತು ಫುಲ್ ನಿದ್ದೆ. ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಿರೋದಕ್ಕೋ ಏನೋ ಅವ್ನು ನಡೀತಾ ಇಲ್ಲ ಪಾಪ. ಈ ಥರ ಇದ್ದರೆ ನಂಗೆ ನೋಡೋಕ್ಕೆ ಆಗಲ್ಲ. ಅವ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ರೇ ಚೆನ್ನಾಗಿರೋದು. ಗುಂಡಾ ಗುಂಡಾ ಏ ಗುಂಡಾ ನೋಡಿ, ಗುಂಡಾ ಅಂದಿದ ತಕ್ಷಣ ಅವನು ಒಂದು ಹತ್ರ ಇರ್ತಾ ಇರಲಿಲ್ಲ, ಓಡೋಗೋನು ಪಾಪ. ಮಲ್ಕೊಂಡಿದ್ದಾನೆ. ಪೇನ್ ಜಾಸ್ತಿ ಐತೆ ಅವನಿಗೆ. ಜ್ವರ ಏನಾರ ಬರುತ್ತೋ ಏನೋ, ಮೈ ಏನೋ ಬೆಚ್ಚಗೆ ಐತೆ. ಹೇಳ ಅಷ್ಟೊಂದಿಲ್ಲ, ನೋಡ್ಬೇಕಿನ್ನ ಬರುತ್ತೋ ಏನೋ. ಮಕ್ಕಳಿಗೂ ಹಂಗೆ ವ್ಯಾಕ್ಸಿನ್ ಹಾಕ್ಸ್ಕೊಬಂದರೆ ಜ್ವರ ಬರ್ತಾಯಿತ್ತು. ಇವಾಗ ನಮ್ಮ ಗುಂಡನ್ಗೆ ಅದೇ ಫೀಲ್ ಆಗ್ತೈತಿ. ಒಟ್ನಲ್ಲಿ ಮಗು ನೋಡ್ಕೊಂಡು ಹಂಗೆ ಆಯ್ತು ನನಗೆ. ಚಿಕ್ಕ ಮಗು ಇದು, ನನಗೆ ಮಗು. ನಮ್ಮ ಗುಂಡನ್ ಕರ್ಕೊಂಬಂದು ನಮ್ಮ ಪೂಜಾ ಓದ್ಕೊಂತ ಇಲ್ಲ ನೋಡಿ. ಇದು ನಿಜಾನಾ? ಓದೋದು ಅರ್ಧಕ್ಕೆ ಅಲ್ಲೇ ಬಿಡ್ತಾಳೆ. ಈ ಕಡೆ ಗುಂಡಾ ಅಂತ ಇರ್ತಾಳೆ, ಅಲ್ಲಿ ಒಂದೆರಡು ಅಕ್ಷರ ಬರೀತಾಳೆ. ಇಲ್ಲಿ ನಮ್ಮ ಗುಂಡಾ ಅಂತ ಇರ್ತಾಳೆ. ಅವಳಿಗೆ ಈ ಕಡೆನೂ ಫೀಲಿಂಗ್ ಆಗ್ತೈತೆ, ಆ ಕಡೆನೂ ಬರೀಬೇಕು, ಓದಬೇಕು ಅಂತ. ಫ್ರೆಂಡ್ಸ್, ಇವತ್ತೊಂದು ಡಿಸೈನ್ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಅದಿನ್ನೂ ಬ್ಯಾಕ್ ಮಾತ್ರ ಆಗಿದೆ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಲೈಟ್ ಹಾಕ್ತೀನಿ, ಕತ್ಲಿದೆ. ಹಾಗೆ ಇವತ್ತು ಶನಿವಾರ, ಇವತ್ತು ಬೆಳಗ್ಗೆಯಿಂದ ಏನು ಕೆಲಸನೂ ಆಗಿಲ್ಲ. ಇವತ್ತು ಬ್ಯಾಂಕ್ ಹತ್ರ ಬೇರೆ ಹೋಗಿದ್ವಿ, ನಮ್ಮ ಪೂಜಾದ ಅಕೌಂಟ್ ಮಾಡಿಸ್ಕೊಂಡು ಬರೋಕ್ಕೆ. ಅಲ್ಲಿ ಹೋಗಿದ್ದಕ್ಕೆ 11 ಗಂಟೆಗೆ ಹೋಗಿದ್ದಕ್ಕೆ ಬರೋಷ್ಟು 2 ಗಂಟೆ ಆಯಿತು. ಒಂದಿನ ಎಲ್ಲ ಅಲ್ಲೇ ಹೋದಂಗೆ. ಮಧ್ಯಾಹ್ನ ಬಂದು ಏನು ಕೆಲಸನೂ ಮಾಡಿಲ್ಲ. ಬರೇ ಡೌಗಳು 2 ಗಂಟೆ ಆಯ್ತಾ? ಇನ್ನೆಷ್ಟು? 1:30 ಎದ್ದಿದ್ದೆ. ಅಷ್ಟು 1:30ನಾ? ಟೈಮ್ ನೋಡಿ, ಒಳ್ಳೇದು ಮಾಡ್ತದ. 1:30-2 ಗಂಟೆ ಆಯಿತಾ? ಆಮೇಲೆ ನಮ್ಮ ಗುಂಡನ್ನ ಕರ್ಕೊಂಡು ಬಂದುಬಿಟ್ಟು ಅವ್ನು ನೋಡೋದೇ ಆಗೋಗ್ಬಿಟ್ಟೈತೆ. ಇನ್ನೆಲ್ಲಿ ನೋಡಿ ಏನು ಹೇಳ್ತಾಳೆ. ಒಂಚೂರು ಮಿಸ್ಟೇಕ್ ಮಾಡಿದ್ರೆ ಕಾಯ್ಕೊಂಡಿರ್ತಾಳೆ ಹೇಳೋಕ್ಕೆ. ಫ್ರೆಂಡ್ಸ್ ನೋಡಿ, ಈ ಡಿಸೈನ್ದು ತುಂಬ ಚೆನ್ನಾಗಿದೆ. ಈಗ ಕಸ್ಟಮರ್ ಬರ್ತಾರೆ ತಗೊಂಡು. ತೋರಿಸ್ತಾ ಇದ್ದೀನಿ ನೋಡಿ, ಏನೇನು ಅವತಾರಗಳಾಡ್ತಾಳೆ ನೋಡಿ. ಇದು ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ ಇದು ಡಿಸೈನು. ಬ್ಯಾಕ್ ಮಾತ್ರ ಕಂಪ್ಲೀಟ್ ಆಗಿದೆ. ಈಗ ಫ್ರಂಟ್ ಹಾಕಬೇಕು, ಹಾಗೆ ಸ್ಲೀವ್ ಡಿಸೈನ್ ಹಾಕಬೇಕು. ಫ್ರೆಂಡ್ಸ್, ಹಾಗೆ ಈಗ ತುಂಬ ವೀಡಿಯೋಸ್ ಮಾಡ್ತಾಯಿಲ್ಲ, ಯಾಕಂದರೆ ಫುಲ್ ಬ್ಯುಸಿ ಆಗಿದ್ದೀನಿ. ಈಗ ಸ್ಟಿಚಿಂಗ್ ಮಾಡೋದರಲ್ಲಿ ಸ್ವಲ್ಪ ಬ್ಯುಸಿ, ಯಾಕಂದರೆ ಈಗ ಮದುವೆ ಸೀಸನ್ ಬೇರೆ ಬಂತಲ್ವ, ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಯೂಟ್ಯೂಬ್ ಕಡೆ ಅಷ್ಟೊಂದು ಗಮನ ಕೊಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಜಾಸ್ತಿ ಒಂದು 4-5 ದಿನ ಮಾಡಿರೋ ಒಂದು ವೀಡಿಯೋಗೆ ಹಾಕ್ತಾಯಿದ್ದೀನಿ. ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ, ಈ ತಿಂಗಳೆಲ್ಲ ಹಾಗೆ ಇರುತ್ತೆ. ಹಾಗೆ ನಮ್ಮ ಪೂಜಾಗೆ ಎಕ್ಸಾಮ್ ಬೇರೆ, ನಮ್ಮ ಗೌತಮಿನ ಅವನಿಗೂ ಸ್ಕೂಲಲ್ಲಿ ಹೋಮ್ವರ್ಕು ಅದು ಇದು ಅಂತ ಇರುತ್ತೆ. ಬಂದು ಅವನು ಏನೂ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ನಾನು ಅಷ್ಟೊಂದು ಇದು ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ. ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ, ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು. ಹಾಗೆ ಹಳೆ ವೀಡಿಯೋಸು ತುಂಬ ಇತ್ತು, ನಂದು ಸ್ಟೋರೇಜ್ ಬೇರೆ ಫುಲ್ ಆಗಿಬಿಟ್ಟಿದೆ. ಅದೆಲ್ಲ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಹೊಸದಾಗಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾವುದು
ಬ್ಲಾಗ್ಸ್ ಮಾಡ್ತಾಯಿಲ್ಲ. ಇದು ಕೂಡ ಈಗ ಹೇಳ್ತಾ ಇದ್ದೀನಲ್ವ, ಇವತ್ತು ಸಾಟರ್ಡೆ 15th. ಇನ್ನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಹಂಗಾಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ಈ ವಾರ ಪೂರ್ತಿ ಇನ್ನೊಂದು 3-4 ವೀಡಿಯೋ ಇದೆ ಅಂದ್ಕೊತೀನಿ. ಅದೆಲ್ಲ ಹಾಕಿಬಿಟ್ಟು ಆಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಸ್ಟೋರೇಜ್ ನಂದು ಫುಲ್ ಆಗಿಬಿಟ್ಟಿದೆ, ಗೊತ್ತಿಲ್ಲ ಅದು ಏನು ಮಾಡಿದ್ರೂ ಇದಾಗ್ತಾಯಿಲ್ಲ. ಅದೆಲ್ಲ ಸ್ವಲ್ಪ ನೋಡಬೇಕು, ಎಲ್ಲ ಡಿಲೀಟ್ ಮಾಡಿಬಿಟ್ಟು ಪ್ರತಿಯೊಂದು ನೋಡಿಕೊಂಡು ಎಲ್ಲ ಡಿಲೀಟ್ ಮಾಡಿ ಒಂದು ಸ್ವಲ್ಪ ಇದು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಅಡುಗೆ ಮಾಡೋದಕ್ಕೆ ಬೇರೆ ಟೈಮ್ ಆಗೋಯ್ತು, ಅಡುಗೆ ಮಾಡಬೇಕು. ನೆಕ್ಸ್ಟ್ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಗೊತ್ತಿಲ್ಲ ನೋಡಿ, ಫ್ರಿಜ್ಜಲ್ಲಿ ಇರ್ಬೋದು ಫ್ರೆಂಡ್ಸ್. ಹಾಗೆ ಇನ್ನೂ ಒಂದು ಡಿಸೈನ್ ನೋಡಿ, ಇದು ಲಂಗ ಬ್ಲೌಸ್ದು ಚಿಕ್ಕ ಮಕ್ಕಳದು ನೋಡಿ. ಫ್ರಂಟು ಬ್ಯಾಕು ಇಲ್ಲಿ ನೋಡಿ, ಇದು ಕೆಳಗಡೆ ಬರುತ್ತೆ, ಈ ಕಡೆ ಬ್ಯಾಕ್ ಹುಕ್ ಬರುತ್ತೆ. ಇದು ಫ್ರಂಟು ಬ್ಯಾಕ್, ಸಾರಿ ಇದು ಫ್ರಂಟು, ಇದು ಬ್ಯಾಕ್ ಬರುತ್ತೆ, ಇವೆರಡು ಪಾರ್ಟು. ಇದು ದಾರ ಕಟ್ಟೋದಕ್ಕೆ ಟ್ಯಾಗ್ ಬರುತ್ತಲ್ವ ಅದಕ್ಕೆ. ಮತ್ತು ಇದು ಸ್ಲೀವ್ ಬರುತ್ತೆ, ಈ ಥರ ಬಾರ್ಡರ್ ನೋಡಿ, ಚಿಕ್ಕ ಮಕ್ಕಳದು ಲಂಗ ಬ್ಲೌಸ್ದು. ಅಲ್ಲೋಡು ಮೇಲೆ ಹತ್ತಾವನೆ, ಕುತ್ಕೊಳ್ಳೋ ಅಂದರೆ ಕೆಳಗಡೆ, ಕುತ್ಕೊಳ್ಳೋ ಅಂದರೆ ಮೇಲೆ ಹತ್ತಾನೆ. ಇಲ್ಲಿ ಕುತ್ಕೋ, ಕೆಳಗಡೆ ಹೊಡಿತೀನಿ. ಅಯ್ಯಪ್ಪ 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 ಅಯ್ಯಪ್ಪ, ಕೈ ಕತ್ತು ಹಾಕ್ಬಿಡ್ತಾನೆ ಅಂತ ಭಯ. ಫ್ರೆಂಡ್ಸ್, ನಮ್ಮ ಗುಂಡನ್ಗೋಸ್ಕರ ದಯವಿಟ್ಟು ಯಾರು ಫೋನ್ ಮಾಡಬೇಡಿ. ನಮ್ಮ ಮಂಜಕ್ಕಾಗಿ ಕೊಟ್ಬಿಟ್ಟಿದ್ದೀವಿ ನಾವು. ತುಂಬ ಜನ ನಾನು ವಿಡಿಯೋ ಮಾಡಿದ್ನಲ್ವ, ಯಾರಾದರೂ ಕೊಟ್ಬಿಡ್ತೀನಿ ಅಂತ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನೋ ತಿಂತಾ ಇರೋದು, ಕರ್ಬೇವ್ರಿಗೆ ಬಿಡಲ್ಲ ಇವನು. ತಿನ್ನೋದನ್ನ ತಿನ್ನ ಅಂದರೆ ತಿನ್ನಲ್ಲ, ಬೇಡನೆ ಇರೋದ್ರೆಲ್ಲ ತಿಂತಾನೆ. ಕೆಳಗಡೆ ಕುತ್ಕೊಳ, ಮೇಲೇನೆ ಬರ್ತಾನೇನೋ ಇವನು. ಅದಕ್ಕೆ ದಯವಿಟ್ಟು ಯಾರು ಫೋನ್ ಮಾಡಕ್ಕೆ ಹೋಗ್ಬೇಡಿ. ತುಂಬ ಜನ ಫೋನ್ ಮಾಡ್ತಾ ಇದ್ದೀರಾ. ಈಗ ನಮ್ಮ ಮಂಜಕ್ಕ ಕೊಟ್ಬಿಟ್ಟಿದ್ದೀವಿ ಇವನ್ನ. ನಾವು ಆವಾಗ ವಾರಕ್ಕೊಂದ್ಸರಿ ತಗೊಂಡು ಬಂದು ಸುಮ್ಮನೆ ಆಟ ಆಡಿಸ್ತಾ ಇದ್ವಿ ಅಷ್ಟೇ. ನಿನ್ನೆ ವ್ಯಾಕ್ಸಿನ್ ಹಾಕ್ಸಿದಾಗ ಹೆಂಗಿದ್ದ ಗೊತ್ತಾ, ನೋಡಿದ್ರಲ್ಲ. ಇವತ್ತು ನೋಡಿ ಏನು ಆ್ಯಕ್ಟಿವ್ ಆಗಿದ್ದಾನೆ. ರಾತ್ರಿ ಅವ್ರ ಮನೆಗೆ ಹೋಗಿದ್ದ, ಮಧ್ಯಾಹ್ನ ಹೋಗಿ ನಮ್ಗೆ ಗೌತಮ್ ಕರ್ಕೊಂಡು ಬಂದ. ಹಂಗಾಗಿ ಭಯ ಆಗ್ತಾನೆ ಗೊಬ್ಬನ ಮಗ. ಕುತ್ಕೊಳ್ಳ ಕೆಳಗಡೆ, ಕೆಳಗಡೆ ಕುತ್ಕೊಳ್ಳಕ್ಕಾಗಲ್ಲ ಇವ್ನಿಗೆ, ಮೇಲೆನೆ ಬರ್ತಾನೆ. ಗುಡ್ಡ ಗುಂಡ, ಗುಂಡ, ಅವ್ನು ಹೇಳಿದ ಮಾತು ಕೇಳಲ್ಲ. ಸೆಟ್ ಕುತ್ಕೊಳ್ಳೋ. ಕುತ್ಕೊಳ್ಳೋ. ನಾನು ಕೆಳಗಡೆ ಕುತ್ಕೊಂಡು ನೀನು ನನ್ನ ಮೇಲೆ ಬರ್ತೀಯ. ಗುಂಡ ಸಿಟ್, ಬೈ ಕುತ್ಕೊಳ್ಳ. ಓಡೋದ ಹೋದ ಹಿಂದೆ. ಗುಂಡ ಸೆಕೆಂಡ್ ಕೊಡು. ಗುಂಡ ಸೆಕೆಂಡ್ ಕೊಡು. ಲೈ ಸೆಕೆಂಡ್ ಕೊಡು. ಸೆಕೆಂಡ್ ಸೆಕೆಂಡ್ ಕೊಡು. ಅವನು ಗುಂಡ ಸೆಕೆಂಡ್ ಕೊಡೋದು. ಎಷ್ಟು ಜನ ಕೇಳಿದ್ರು ಮೊನ್ನೆ ಎಷ್ಟು ಜನ ಕೊಟ್ಬಿಟ್ಟು ನೋಡ್ರ ನನ್ಗೆ. ಗುಡ್ ಬಾಯ್ ಗುಂಡ, ಗುಡ್ ಬಾಯ್ ಗುಂಡ. ವೈಫೈ ಬೇರೆ. ಸೆಕೆಂಡ್ ಕೊಡೋ ಗುಂಡ ನನಗೆ. ವೆರಿ ಗುಡ್ ಬಾಯ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮೇಲೆ ಹತ್ಬೇಕಂತ ಅವನು, ಕೆಳಗಡೆ ಇಳಿಸ್ಬಿಟ್ಟೆ. ಅಯ್ಯಪ್ಪ ನೋ ಬ್ಯಾಡಿ, ಅನ್ನೇ ಬೀಳಿಸ್ತಾನೆ. ಕೊಚ್ಚಬಾರ್ದು ಗುಬ್ಬ. ಗುಂಡ ಒಂದು ಡ್ಯಾನ್ಸ್ ಆಡಿಸೋಣ ಬಾ. ಅಸ್ಕಿ ಪಸ್ಕಿ ಅಸ್ಕಿ ಪಸ್ಕಿ ಅಸ್ಕಿ ಡ್ಯಾನ್ಸ್ ಆಡಬ್ಬಿ. ಬರಲ್ಲ, ಅವ್ನ ಕೈ ಹಿಡ್ಕೊಂಡು ಹೋದ್ರೆ ಕಚ್ಚಾಗಿ ಬರ್ತಾನೆ ಬಾಯಿ ಹಿಂಗೆ. ನನ್ನ ಮಗ ಅದ ಅಸ್ಕಿ ಡ್ಯಾನ್ಸ್ ಎಲ್ಲ ಆಡ್ತಾನೆ. ಅಸ್ಕಿ ಡ್ಯಾನ್ಸ್. ಗುಂಡ ಹೊಡಿತೀನಿ. ಗುಂಡ ಗುಂಡಾನೆ ನಿಂತ್ಕ. ಅಸ್ಕಿ ಡ್ಯಾನ್ಸ್ ಆಡೋಣ. ಅಸ್ಕಿ ಪಸ್ಕಿ ಅವ್ನು ಯಾಕೆ ಇರಿಟೇಟ್ ಮಾಡ್ತಾ ಇದೀಯ ಇವಾಗ? ಅಲ್ಲ ನಾವ್ ಇಲ್ಲಿ ಮುಟ್ಟಿದ್ರೆ ನೋವಲ್ಲ ಬರೀಗೆ. ಅದಕ್ಕೆ ಅವನು ನನಗೆ ಕೈ ಇಟ್ಟರೆ ತಪ್ಪು ಬಾಯಿ ಬರ್ತಾನೆ. ಏನ ನಿನ್ ಬಾಯ ಕೊಚ್ಚಕ್ಕೆ ಬರ್ತಾನೆ. ಹಂಗೆ ಆಗ್ತಾನೆ, ಹಂಗೆ ಆಗ್ಲಿ. ಏನ ನೋಡು ನೋಡು ನೋಡು, ನಿನ್ಗೆ ಶಾಂತಿಯಮ್ಮ ಉಟ್ಬಿಡ್ಬೇಕು. ಹಂಗೆ ಕೂಲ್ 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 ಗಾರೆ ಮಾಡ್ಬೇಕಲ್ಲ. ಅಲ್ಲಿ ನೋಡಿ ಹೆಂಗೈತಾ ಒಂದು ಕೋರೆಗಳು ಒಬ್ಬನ ಮಗಂದು. ಅಲ್ಲೋ 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 ನೋಡ, ಕೈ ಇಕ್ಕಂಗಿಲ್ಲ. ಅಣ್ಣಿ ಅಂತ ನೀ. ಗುಡ್ ಬಾಯ್
ಮೂತಿ ಬಂದು ಕ್ಯಾಪ್ ಮಾಡಿಬಿಡ್ಬೇಕು ಇವನಿಗೆ. ಗುಡ್ ಬಾಯ್. ಮಸ್ಕ್. ಗುಡ್ ಬಾಯ್. ನಾವು ಥರ ಆಡ್ತಾನ. ಬಾಯ್ ಗುಂಡ ಬಾಯ್ ಬುವೆ ಯಪ್ಪ ಸೈಲೆಂಟಾಗಿರಲ್ಲ ಎಷ್ಟು ಜೋರಾಗಿ ಬಡ್ಕೊಂತೀವಿ. ನಾನು ಅವಳ ಜೊತೆ ಹೋಗ್ತೀನಿ ಅಂದ್ಬಿಟ್ಟು ಅವ್ನು ನೋಡು. ಬುಯ್ ಹೋಗೋಣ ಹೋಗೋಣ ಹೋಗೋಣ. ಅಯ್ಯೋ ಕೋಲತ್ಕೊ ಬರ್ತಾವಳು ಇವಳು ಹೊಡಿಯೋಕ್ಕೆ. ಯಾಕ ಗುಂಡ ಗುಂಡ ಏನ ಸರಿ ಬಾಯ್. ನಾನು ಭೂವಿನ ಬಿಟ್ಬಿಟ್ಟು ಬರ್ತೀನಿ ಇರು. ಪದ ಭೂವಿ ಪದಮ್ಮ ಬಾಯ್ ಬಾಯ್ ಬಾಯ್. ಪದ ಭೂವಿ ರಾ ಭೂವಿ ಪದಮ್ ರಾ ಭೂವಿ ಭೂವಿ ಪದ ಪದ నేను వచ్చేలే గుండా ఏడుస్తాడు. నేను వచ్చేలే పో నేను వచ్చేలే. ಇವಳು ನೋಡಿದ್ರಾ ನೋಡ ಗುಂಡ ಏನೋ ಗುಂಡ ಏನೋ ಏನೋ ಏನೋ. ಅಯ್ಯೋ ಅಯ್ಯೋ ಎಲ್ಲೂ ಹೋಗಿಲ್ಲಲ್ಲೇ ನಾನು. ಹಾಂ ನೋಡು ಅವಳು ಹೋಗಲ್ಲಂತೆ, ಅವಳು ಇಲ್ಲೇ ಇರ್ತಾಳಂತೆ. ಅವಳು ಹೋಗಲ್ಲಂತೋ ಹೋಗಲ್ಲಂತೋ. ಬಾಯ್ ಬಾಯ್. ಅವನಿಗೆ ಬಾಯ್ ಹೇಳಿದ್ರೆ ಅವನಿಗೆಲ್ಲಿ ಉರಿತೈತೆ ಅವನಿಗೆ. ಗುಂಡ ಏನೋ ಗುಂಡ ನಿಂದ. ಅಯ್ಯಯ್ಯ ಅಯ್ಯಯ್ಯ. ಸರಿ ಬಾಯ್. ಅವ್ನಿಗೆ ಬಾಯ್ ಹೇಳಿದ್ರೆ ಸಾಕು ಅವ್ನ ಕೋವ ಬರ್ತೈತೆ. ಬಾಯ್ ಗುಂಡ ಬಾಯ್ ಬಾಯ್. ಇದು ನೋಡು ಇದು ಓಡ್ ಬರ್ತೈತೆ. ಎಲ್ಗೋ ಹೋಗ್ತೀಯಾ ಎಲ್ಗೋಗ್ತೀಯಾ? ಏ ಬಾರ ರಾ ಭುವಿ ಕರ್ಸ್ತಿಂದ್ರ ಪದಮ್ರ ಮನ ಪದಮ್ರ ಪದ ಬಾಯ್ ಗುಂಡ ಬಾಯ್. ಶೂ 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 ಶೂ. ಈ ಪದ ಭುವಿ ಅರ್ಚಾಡ್ತಾನೆ. ಸುಮ್ಮನೆ ಇರೋ ಹೋಗ್ಲಿಲ್ಲ ಸುಮ್ಮನೆ ಇರೋ ನಾನು ಹೋಗಿಲ್ಲ ಸುಮ್ಮನೆ ಇರೋ ಹೋಗಿಲ್ಲ ಗುಂಡ ಹೋಗಿಲ್ಲ ಬಿಡ. ಭುವಿ వస్తా అంది గుండా ఉండు. నువ్వు చెప్పు బాయ్ చెప్పు నువ్వు చెప్పు బాయ్ గుండాను. ಹೋಗ ಮೆಟ್ಲ ಮೇಲೆ ಅವಳನ್ನ ಬೀಳಿಸ್ಬಿಡ್ತೈತೆ ಅದು. ಏನ್ಲಿ ಭುವಿ